ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಈ ನೀಟ್ ಗದ್ದಲದ ನಡುವೆ ಅಂಗೀಕಾರ ಆಗುತ್ತಾ ಒಂದೇ ಮಾತರಂ ಬಿಲ್? ರಾಜ್ಯಸಭೆಯಲ್ಲಿ ಒಂದೇ ಮಾತರಂ ಮಸೂದೆ ಮಂಡನೆ ಆಗಿದೆ. ಹಾಗಾದ್ರೆ ಈ ಒಂದು ಬಿಲ್ ಏನಿದೆ ಪಾಸ್ ಆಗುತ್ತಾ? ಆ ಪ್ರಶ್ನೆ ಇದೆ, ಅಂಗೀಕಾರಗೊಳ್ಳುತ್ತಾ ಅಂತ. ಕೇಂದ್ರ ಸಚಿವ ನಿತ್ಯಾನಂದರಿಂದ ಒಂದೇ ಮಾತರಂ ಮಸೂದೆಯ ಮಂಡನೆ ಆಗಿದೆ. ಒಂದೇ ಮಾತರಂಗೆ ಅವಮಾನ ಮಾಡುವುದು ಕ್ರಿಮಿನಲ್ ಅಪರಾಧ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ತಿದ್ದುಪಡಿ ಮಸೂದೆ ಮಂಡಿಸಲಾಗಿದೆ. ಒಂದೇ ಮಾತರಂ ಗೀತೆ ರಕ್ಷಣೆಗೆ ಈ ಮಸೂದೆ ಸಹಕಾರಿಯಾಗುತ್ತೆ. ರಾಜ್ಯಸಭೆಯಲ್ಲಿ ಬಿಲ್ ಮಂಡಿಸಿ ವಿವರಿಸಿದಂತ ಸಚಿವ ನಿತ್ಯಾನಂದ, ಜನಗಣ ಮನಕ್ಕೆ ಇರುವ ಕಾನೂನು ರಕ್ಷಣೆ ಒಂದೇ ಮಾತರಂಗೂ ವಿಸ್ತರಣೆ ಆಗಬೇಕು ಅನ್ನೋದು ಈ ಒಂದು ಬಿಲ್ನ ಅಥವಾ ಉದ್ದೇಶ ಆಗಿದೆ. ಇದನ್ನ ಈಗಾಗಲೇ ಮಂಡಿಸಿ ವಿವರಿಸಿದ್ದಾರೆ ಸಚಿವ ನಿತ್ಯಾನಂದ. ಬಟ್ ಅಂಗೀಕಾರಗೊಳ್ಳುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಒಂದೇ ಮಾತರಂ ಗೀತೆಯನ್ನ ಉದ್ದೇಶ ಪೂರ್ವಕವಾಗಿ ಅವಮಾನಿಸಿದ್ರೆ ಶಿಕ್ಷೆ ಆಗುತ್ತೆ. ಅಂದ್ರೆ ಇದ್ರ ಉದ್ದೇಶ ಏನಿದೆ, ಅದರಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ನಾವು ಗಮನಿಸೋದಾದ್ರೆ, ಒಂದೇ ಮಾತರಂ ಗೀತೆ ಹಾಡುವುದನ್ನ ತಡೆಯೋದು ಕೂಡ ಅಪರಾಧ. ಒಂದೇ ಮಾತರಂ ಗೀತೆಗೆ ಅಡ್ಡಿಪಡಿಸಿದ್ರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಇನ್ನು ಜೈಲು ಶಿಕ್ಷೆ ಜೊತೆಗೆ ದಂಡ ಅಥವಾ ಎರಡನ್ನೂ ವಿಧಿಸುವ ಅವಕಾಶನೂ ಇರುತ್ತೆ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971ರ ಸೆಕ್ಷನ್ 3ಕ್ಕೆ ತಿದ್ದುಪಡಿಯನ್ನ ತರಲಿದೆ ಅಂತ ಸಚಿವ ನಿತ್ಯಾನಂದ ಇದ್ರ ಬಗ್ಗೆ ವಿವರಿಸಿದ್ದಾರೆ. ಸದ್ಯ ರಾಜ್ಯಸಭೆಯಲ್ಲಿ ಇದರ ಮಂಡನೆ ಆಗಿದೆ. ಅಂಗೀಕಾರಗೊಳ್ಳಬೇಕು ಅಂತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ವೋಟಿಂಗ್ ಕೂಡ ಆಗುತ್ತೆ.